ನಮಸ್ಕಾರ. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಕೊರೋನಾಗೆ ಸಂಜೀವಿನಿಯಾಗಿರುವ ವ್ಯಾಕ್ಸಿನ್ ಪಡೆಯಲು ಬೀಮ್ಸ್ನಲ್ಲಿ ಜನರ ಪರದಾಟ. ಜಿಲ್ಲಾಸ್ಪತ್ರೆ ವಂಟಮೂರಿ ಲಸಿಕಾ ಕೇಂದ್ರ ಸೇರಿ ತಾಲೂಕಿನಾದ್ಯಂತ ಲಸಿಕೆಗಾಗಿ ಅಲೆದಾಡುತ್ತಿರುವ ಜನರು. ಜಿಲ್ಲೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ನೋ ಸ್ಟಾಕ್. ಸೋಮವಾರ ಸಂಜೆಯಿಂದ ಮತ್ತೆ ಕೊರೋನಾ ಲಸಿಕೆಗೆ ಬೆಳಗಾವಿಯಲ್ಲಿ ಹಾಹಾಕಾರ. ಖಾನಾಪುರಕ್ಕೆ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಭೇಟಿ. ಸಸಿ ನೆಟ್ಟು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಂಕರಗೌಡ ಪಾಟೀಲ್ ಅರಣ್ಯ ಇಲಾಖೆಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿ. ಸಸಿ ನೆಡುವ ಮೂಲಕ ಹಸಿರುಮಯ ವಾತಾವರಣ ನಿರ್ಮಿಸಲು ಚಾಲನೆ. ಮತ್ತೆ ಶುರುವಾಯಿತು ಯುದ್ಧಾತಂಕ. ಚೀನಾ ಗಡಿಗೆ ಹೆಚ್ಚುವರಿ 50,000 ಯೋಧರನ್ನ ನಿಯೋಜಿಸಿದ ಭಾರತ. ಕಳೆದ ಬಾರಿ ಗಾಲ್ವಾನ್ ಸಂಘರ್ಷದಿಂದ ಪಾಠ ಕಲಿತಿರುವ ಭಾರತ ಸೈನಿಕರ ಜೊತೆ ಜೆಟ್ ವಿಮಾನಗಳನ್ನ ನಿಯೋಜನೆ ಮಾಡಿರುವ ಮಾಹಿತಿ. ಸೋಮವಾರ ಜಿಲ್ಲೆಗೆ 65,000ದಷ್ಟು ವ್ಯಾಕ್ಸಿನ್ ಬಂದಿದ್ದು, ಸಂಜೆ ವೇಳೆ ಕೊರೋನಾ ಸಂಜೀವಿನಿಯಾಗಿರುವ ಲಸಿಕೆ ಇಲ್ಲದೆ ಜನ ಲಸಿಕೆಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾಗೆ ಸಂಜೀವಿನಿಯಾಗಿರುವ ವ್ಯಾಕ್ಸಿನ್ ಲಸಿಕೆ ಪಡೆಯಲು ಬೆಳಗಾವಿ ಬೀಮ್ಸ್ ಆವರಣದಲ್ಲಿರುವ ಜಿಲ್ಲಾಸ್ಪತ್ರೆಯ ಲಸಿಕಾ ಕೇಂದ್ರಕ್ಕೆ ಸರದಿ ಸಾಲಿನಲ್ಲಿ ನಿಂತ ಸಾರ್ವಜನಿಕರು ಪರದಾಡುವಂತಾಗಿದೆ. ನಗರದ ಬೀಮ್ಸ್ ಆವರಣದಲ್ಲಿರುವ ಜಿಲ್ಲಾಸ್ಪತ್ರೆ ಸೇರಿದಂತೆ ಜಿಲ್ಲೆಯಾದ್ಯಂತ ಒಟ್ಟು 150 ಕೇಂದ್ರಗಳಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಆದರೆ ಸೋಮವಾರ ಸಂಜೆಯಿಂದ ಮತ್ತೆ ಕೊರೋನಾ ಲಸಿಕೆಗೆ ಬೆಳಗಾವಿಯಲ್ಲಿ ಹಾಹಾಕಾರ ಉಂಟಾಗಿದೆ. ಸಾರ್ವಜನಿಕರು ಜಿಲ್ಲಾಸ್ಪತ್ರೆ ವಂಟಮೂರಿಯಲ್ಲಿರುವ ಲಸಿಕಾ ಕೇಂದ್ರ ಸೇರಿದಂತೆ ಬೆಳಗಾವಿ ತಾಲೂಕಿನಾದ್ಯಂತ ವ್ಯಾಕ್ಸಿನ್ಗಾಗಿ ಅಲೆದಾಡುತ್ತಿದ್ದಾರೆ. ಕೋವಿಡ್ ಅನ್ಲಾಕ್ನಿಂದ ಬಹುತೇಕ ಕೈಗಾರಿಕಾ ಕಂಪನಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಗೂ ಇತರ ಉದ್ಯಮಗಳಿಗೆ ಹಂತ ಹಂತವಾಗಿ ಆರಂಭವಾಗಿದ್ದು, ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರಿಗೆ, ಕಾರ್ಮಿಕರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದ ಜನರು ಕೊರೋನಾ ಲಸಿಕೆ ಪಡೆಯಲು ಮುಗಿಬೀಳುತ್ತಿದ್ದಾರೆ. ಆರಂಭದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವಂತೆ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಮನವಿ ಮಾಡಿಕೊಂಡರೂ ಹಿಂದೇಟು ಹಾಕುತ್ತಿದ್ದ ಜನರು ಈಗ ವ್ಯಾಕ್ಸಿನೇಷನ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ ಬೆಳಗಾವಿ ಜಿಲ್ಲೆಗೆ ಸಂಖ್ಯಾನುಗುಣವಾಗಿ ಪ್ರತಿನಿತ್ಯ ವ್ಯಾಕ್ಸಿನ್ ಸರಬರಾಜು ಮಾಡುವುದು ಅತ್ಯಗತ್ಯವಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಲಸಿಕೆ ಖಾಲಿಯಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ವೈದ್ಯರ ನಡುವೆ ಮಾತಿನ ಚಕಮಕಿ ನಡೆದ ಪ್ರಸಂಗವೂ ಜರುಗಿತು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ತಾಲೂಕಿನ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕರ್ನಾಟಕ ರಾಜ್ಯ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಖಾನಾಪುರಕ್ಕೆ ಭೇಟಿ ನೀಡಿದ ಕರ್ನಾಟಕ ಸರ್ಕಾರ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲರು ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸಿ ನೆಡುವ ಮೂಲಕ ಹಸಿರುಮಯ ವಾತಾವರಣ ನಿರ್ಮಿಸಲು ಚಾಲನೆ ನೀಡಿದರು. ಖಾನಾಪುರದ ಅರಣ್ಯ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಇಲಾಖೆ ಸಿಬ್ಬಂದಿಗಳಿಗೆ ಫೇಸ್ ಶೀಲ್ಡ್, ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ ಮಾಡಿದರು. ಈ ವೇಳೆ ನವದೆಹಲಿಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೊರೋನಾ ಕಾರಣದಿಂದಾಗಿ ಕಾರ್ಯಕರ್ತರ ಭೇಟಿ ಸಾಧ್ಯವಾಗಿರಲಿಲ್ಲ. ಕೊರೋನಾ ತಾಲೂಕಿನಲ್ಲಿ ಬಿಜೆಪಿ ಘಟಕದ ವತಿಯಿಂದ 20,000 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾಡು ಸಮೃದ್ಧಿ ಇದ್ದರೆ ನಾಡು ಸಮತೋಲನ ಇರುತ್ತದೆ. ಅರಣ್ಯ ಇಲಾಖೆಯವರು ಮಂಗನ ಕಾಯಿಲೆ ಬಗ್ಗೆ ಜಾಗೃತೆಯಿಂದ ಇರಬೇಕು ಹಾಗೂ ಕಾರ್ಯಕರ್ತರು ಅಧಿಕಾರಿಗಳಿಗೆ ಕೆಲಸ ಮಾಡಲು ಸಹಕಾರ ಮಾಡಬೇಕು. ಆಗ ಮಾತ್ರ ಉತ್ತಮ ಕೆಲಸ ಮಾಡಲು ಸಾಧ್ಯ. ಖಾನಾಪುರ ಅನ್ಮೋಡ್ ಹೆದ್ದಾರಿ ಕಾಮಗಾರಿಗೆ 10 ಕೋಟಿ ಅನುದಾನ ಮಂಜೂರಾಗಿದೆ. ಕೂಡಲೇ ಕೆಲಸ ಪ್ರಾರಂಭಿಸುತ್ತೇವೆ ಎಂದು ಹೇಳಿದರು. ಭಾಳ ಎತ್ತಿದ್ದಾರೆ, ಹೀಗಾಗಿ ನೆನಪುಗಳಲ್ಲಿ ವೀರೇಂದ್ರರಾವ್ ಯಳೂರ್ಕರ್ ಅವರೇ ಹಾಗೂ ಇನ್ನೂ ಅನೇಕ ಪ್ರತಿಯೊಬ್ಬರು ನನ್ನ ಜೊತೆ ಬಂದಂಥ ಮಿತ್ರರಾದಂಥ ಕರ್ನಾಟಕ ಕೈಮಗ್ಗ ನಿಗಮದ ಉಪಾಧ್ಯಕ್ಷರಾದಂಥ ಶ್ರೀಯುತ ನೀಲಕಂಠ ಮಾಸ್ಮರಡಿ ಅವರೇ ಹಾಗೂ ಇನ್ನೂ ಅನೇಕ ಎಲ್ಲ ಜಿಲ್ಲಾ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ನಾಯಕರ್ ಅವರೇ ಹಾಗೂ ಇನ್ನೂ ಅನೇಕ ಜನ ಮಿತ್ರರು ಎಲ್ಲ ಇಲ್ಲಿದ್ದೀರಿ. ಎಲ್ಲರ ಹೆಸರುಗಳನ್ನು ತಗೊಳ್ಳೋಕ್ಕೆ ಆದರೂ ಕೂಡ ಸುರೇಶ್ ದೇಶ್ ಅವರು ಎಲ್ಲರ ಹೆಸರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೇಷ್ಮಾ ತಾಳಿಕೋಟಿ, ಕರ್ನಾಟಕ ಅರಣ್ಯ ನಿಗಮದ ನಿರ್ದೇಶಕ ಸುರೇಶ್ ದೇಸಾಯಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಕೋಚರಿ, ತಾಲೂಕಾ ಅಧ್ಯಕ್ಷ ಸಂಜಯ್ ಕುಬಲ್,
राज्य महिला मोर्चा कार्यकारिणी सदस्य धनश्री सरदेसाई, जांबोटी, ವಿಠ್ಠಲ್ ಹಲಗೇಕರ್, ರಾಜೇಂದ್ರ ರಾಯ್ಕರ್, ಬಾಬುರಾವ್ ದೇಸಾಯಿ, ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಮುಗಿದ ನಂತರ ಖಾನಾಪುರ ರಾಮನಗರ ಅನ್ಮೋಡ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಹಾಜರಿದ್ದರು. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, IPL मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन, जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831 2435 777। आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्शा ड्रेस सर्कल के संग। आदर्शा ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्शा ड्रेस सर्कल, खड़े बाजार, बेलगाव। फोन 0831 240 7480। ವಿರಾಮದ ಬಳಿಕ ಸ್ವಾಗತ. ಗಾಲ್ವಾನ್ ಕಣಿವೆ ಹಾಗೂ ಪೂರ್ವ ಲಡಾಖ್ನಲ್ಲಿ ಉಭಯ ರಾಷ್ಟ್ರಗಳ ಘರ್ಷಣೆ ಬಳಿಕ ಗಾಲ್ವಾನ್ ಗಡಿಯಲ್ಲಿ ಭಾರತ ಸುಮಾರು 50,000 ಹೆಚ್ಚುವರಿ ಯೋಧರನ್ನ ರವಾನಿಸಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಗಾಲ್ವಾನ್ ಕಣಿವೆ ಹಾಗೂ ಪೂರ್ವ ಲಡಾಖ್ನಲ್ಲಿ ಉಭಯ ರಾಷ್ಟ್ರಗಳ ಘರ್ಷಣೆಯ ಬಳಿಕ 2 ಅಣ್ವಸ್ತ್ರ ಶಕ್ತಿ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಮುಂದುವರೆದಿರುವುದರಿಂದ ಚಾರಿತ್ರಿಕ ನಡೆಯಾಗಿ ಭಾರತ ಚೀನಾದೊಂದಿಗಿನ ಗಡಿಗೆ ಸುಮಾರು 50,000 ಹೆಚ್ಚುವರಿ ಯೋಧರನ್ನ ರವಾನಿಸಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಇದರಿಂದ ಗಾಲ್ವಾನ್ ಗಡಿಯಲ್ಲಿ ಭಾರತದ ಯೋಧರ ಸಂಖ್ಯೆ 2 ಲಕ್ಷಕ್ಕೆ ಹೆಚ್ಚಿದ್ದು, ಈ ಗಾಲ್ವಾನ್ ಸಂಘರ್ಷದ ಪೂರ್ವದ ಸ್ಥಿತಿಗೆ ಹೋಲಿಸಿದರೆ 40% ಹೆಚ್ಚಾಗಿದೆ. ಅಲ್ಲದೆ ಗಡಿಯಲ್ಲಿ ಇಷ್ಟೊಂದು ಪ್ರಮಾಣದ ಸೇನೆ ಜಮಾವಣೆ ಮಾಡಿರುವುದು ಇದೇ ಮೊದಲು. 1962ರಲ್ಲಿ ಭಾರತ ಚೀನಾ ನಡುವೆ ಯುದ್ಧ ನಡೆದಿದ್ದರೂ ಈಗ ಭಾರತದ ಕಾರ್ಯತಂತ್ರದ ಗಮನ ಪ್ರಾಥಮಿಕವಾಗಿ ಪಾಕಿಸ್ತಾನದ ಮೇಲಿದೆ. ದೀರ್ಘಕಾಲದ ವೈರಿಯಾಗಿರುವ ಪಾಕಿಸ್ತಾನದೊಂದಿಗಿನ ಕಾಶ್ಮೀರ್ ವಿವಾದಕ್ಕೆ ಸಂಬಂಧಿಸಿ ಭಾರತ 3 ಬಾರಿ ಯುದ್ಧ ಮಾಡಿದೆ. ಆದರೆ ಕಳೆದ ವರ್ಷ ಪೂರ್ವ ಲಡಾಖ್ನಲ್ಲಿ ಭಾರತ ಹಾಗೂ ಚೀನಾ ನಡುವಿನ ಮಾರಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಇಸ್ಲಾಮಾಬಾದ್ ಹಾಗೂ ಬೀಜಿಂಗ್ನೊಂದಿಗಿನ ಉದ್ವಿಗ್ನತೆ ನಿವಾರಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಇದೇ ಸಂದರ್ಭ ಯಾವುದೇ ಸಂಭವನೀಯ ಯುದ್ಧಕ್ಕೆ ಸಿದ್ಧರಾಗಿರುವಂತೆ ಸಶಸ್ತ್ರ ಪಡೆಗಳಿಗೆ ಸೂಚಿಸಿದೆ. ಕಳೆದ ಬಾರಿ ಗಾಲ್ವಾನ್ ಸಂಘರ್ಷದಿಂದ ಪಾಠ ಕಲಿತಿರುವ ಭಾರತ ಈ ಬಾರಿ ಗಡಿಯಲ್ಲಿ ಚೀನಾ ಸೇನೆ ಮುನ್ನುಗ್ಗದಂತೆ ಕಟ್ಟೆಚ್ಚರ ವಹಿಸಿದೆ. ಇದರಂತೆ ಗಡಿಯಲ್ಲಿ ನಿರಂತರವಾಗಿ ಕಾವಲನ್ನು ಮುಂದುವರಿಸಿದೆ. ಸೈನಿಕರ ಜೊತೆ ಜೆಟ್ ವಿಮಾನಗಳನ್ನು ಚೀನಾ ಗಡಿಗೆ ಹೊಂದಿಕೊಂಡು 3 ವಿಭಿನ್ನ ಸ್ಥಳಗಳಲ್ಲಿ ನಿಯೋಜನೆ ಮಾಡಿದೆ. ಈ ಮುನ್ನ ಚೀನಾದ ಚಲನವಲನಗಳಿಗೆ ತಡೆ ಒಡ್ಡುವ ಉದ್ದೇಶದಿಂದ ಗಡಿಯಲ್ಲಿ ಭಾರತವು ಸೇನಾ ಜಮಾವಣೆ ಮಾಡಿತ್ತು. ಇದೀಗ ಹೆಚ್ಚುವರಿ ಸೇನಾ ತುಕಡಿಗಳನ್ನು ನಿಯೋಜನೆ ಮಾಡಿರುವುದು ಚೀನಾದ ವಿರುದ್ಧ ದಾಳಿ ನಡೆಸಲು ಎಂದು ಹೇಳಲಾಗುತ್ತಿದೆ. ಒಂದು ವೇಳೆ ಚೀನಾ ಆಕ್ರಮಣಶೀಲತೆ ಪ್ರದರ್ಶಿಸಿದರೆ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸೇನೆಗೆ ಈಗ ಹೆಚ್ಚಿನ ಬಲ ಬಂದಂತಾಗಿದೆ. ಈ ಹಿಂದೆ ಭಾರತ ಸೇನೆಯ ನಿಯೋಜನೆ ಚೀನಾದ ನಡೆಯನ್ನ ತಡೆಯುವ ಉದ್ದೇಶವನ್ನ ಹೊಂದಿದ್ದರೂ ಈಗ ಸೇನೆಯ ಮರು ನಿಯೋಜನೆ ಆಕ್ರಮಣಕಾರಿ ರಕ್ಷಣೆ ಎಂದು ಕರೆಯಲಾಗುವ ಕಾರ್ಯತಂತ್ರದ ಮೂಲಕ ಚೀನಾದ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳಲು ಹಾಗೂ ದಾಳಿ ನಡೆಸಲು ಭಾರತೀಯ ಕಮಾಂಡರ್ಗಳಿಗೆ ಹೆಚ್ಚಿನ ಅವಕಾಶ ನೀಡುತ್ತದೆ ಎಂದು ಸರ್ಕಾರದ ಹಿರಿಯ ಅಧಿಕಾರಿಯ ಹೇಳಿಕೆಯನ್ನ ವರದಿ ಉಲ್ಲೇಖಿಸಿದೆ. BAE ಸಿಸ್ಟಮ್ ಇಂಕ್ ನಿರ್ಮಿಸಿದ M77 ಹೋಮ್ ವಿಟ್ಝೋನ್ ನಂತಹ ಬಂದೂಕುಗಳಿಗೆ ಯೋಧರನ್ನ ಕಾಶ್ಮೀರ ಕಣಿವೆಯಿಂದ ಅತಿ ಎತ್ತರದ ಪ್ರದೇಶಗಳಿಗೆ ಸಾಗಿಸಲು ಹೆಚ್ಚು ವಿಮಾನಗಳು ಕೂಡ ಕೇಂದ್ರ ಸರ್ಕಾರ ಚೀನಾ ಗಡಿಯಲ್ಲಿ ಮರು ನಿಯೋಜಿಸಿದ ಪಡೆಗಳಲ್ಲಿ ಸೇರಿದೆ ಎಂದು ವರದಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ಉದ್ವೇಗದಿಂದ ಮಾತನಾಡಿರಬಹುದು, ಆದರೆ ಈ ನಿರ್ಧಾರವನ್ನ ಅವರು ಬದಲಿಸಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು.
ಮುಂಬೈ ಕತ್ತಿ ಅವರಿಗೆ ಹೇಳಿಕೊಡ್ತಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದು, ಇದು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿರ್ಧಾರ. ಯಾವುದೇ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳನ್ನು ಮಾಡ್ತಕ್ಕಂಥ ಪೂರ್ಣಾಧಿಕಾರ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಮಾತಿರುತ್ತೆ. ರಾಜ್ಯದ ಪಕ್ಷ, ಕೇಂದ್ರದ ನಾಯಕತ್ವ ಸೂಕ್ತವಂಥ ಸಂದರ್ಭದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ವಿಚಾರದಲ್ಲಿ ಎಲ್ಲೋ ಒಂಥರ ಹೈಡ್ರಾಮಾ ಮಾಡ್ತಿದ್ದಾರೆ. ಅಂದರೆ ಒಂದ್ಸತಿ ರಾಜೀನಾಮೆ ಕೊಡ್ತೀವಿ ಅಂತ, ಇನ್ನೊಂದ್ಸತಿ ನಾವು ರಾಜ್ಯ ನಿರ್ಧಾರವನ್ನು ಕೈ ಬಿಟ್ಟಿದ್ದೇವೆ ಅಂತ. ರಮೇಶ್ ಜಾರಕಿಹೊಳಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ನಾವೆಲ್ಲ ಜೊತೆಯಲ್ಲೇ ರಾಜೀನಾಮೆ ಕೊಟ್ಟಿಂಥವು. ಪುನಃ ರಾಜೀನಾಮೆ ಕೊಡ್ತಕ್ಕಂಥ ಮಾತನ್ನು ಉದ್ವೇಗದಲ್ಲಿ ಮಾತನಾಡಿದ್ದಾರೆ ಹೊರತು ಅಂಥ ನಿರ್ಣಯಕ್ಕೆ ಬರಲಾರು ಮತ್ತು ಬರಬಾರದು ಅಂತ ವಿನಂತಿ ಮಾಡ್ತೇನೆ. ಸರ್ಕಾರವನ್ನು ಮುಂಬೈದಲ್ಲೇ ಕೂರಿಸಿ ತಾನು ಸರ್ಕಾರ ರಚನೆ ಮಾಡಿದ್ದೇನೆ, ಮುಂದೆ ಕೂಡ ಸರ್ಕಾರ ಏನು ಮಾಡಬೇಕು ಅಂದರೆ ಮುಂಬೈದಲ್ಲೇ ತೀರ್ಮಾನ ಮಾಡ್ತೀನಿ ಅನ್ನುವಂಥ ಮಾತನ್ನು ರಮೇಶ್ ಜಾರಕಿಹೊಳಿ. ಆ ಪ್ರಶ್ನೆ ಉತ್ತರ ಅವ್ರ ಕಡೆನೇ ತಗೋಬೇಕು. ಚೇತನ್ ಅವರು ನನ್ನ ಮೇಲೆ ₹1 ಮಾನನಷ್ಟ ಮೊಕದ್ದಮೆ ಹಾಕಿದ್ದಾವೆ ಅಂತೇಳಿ ನಾನು ದೂರದರ್ಶನದಲ್ಲಿ ನೋಡಿದ್ದೇನೆ. ನನಗಿನ್ನೂ ಅಧಿಕೃತ ಅಂತ ಯಾವುದೇ ನೋಟಿಸ್ ಬಂದಿಲ್ಲ. ಭಾಳ ಸಂತೋಷ. ನನ್ನ ಜಾತಿಯ ಬಗ್ಗೆ ಅವಹೇಳನಕಾರಿ ಮಾತನಾಡಿದಾಗ ಅದನ್ನು ಖಂಡಿಸಬೇಕಾಗಿದ್ದು ನನ್ನ ಕರ್ತವ್ಯ. ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಅವನ ಜಾತಿ ಬಗ್ಗೆ ಪ್ರೀತಿ ಇರಲೇಬೇಕು, ಮತ್ತೊಂದು ಜಾತಿಯ ಬಗ್ಗೆ ದ್ವೇಷ ಇರಬಾರ್ದು. ಜಾತಿ ಇರ್ಬೋದು, ಪೆನಾಲ್ಟಿಸಮ್ ಇಸ್ ನಾಟ್ ಕರೆಕ್ಟ್, ಕಾಸ್ಟಿಸಮ್ ಇಸ್ ನಾಟ್ ಕರೆಕ್ಟ್. ಜಾತಿ ಇರಬೇಕು, ಜಾತಿ ವೈಯಕ್ತಿಕವಾಗಿ ಇರಬೇಕು. ಆದರೆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಯಾವುದೇ ಜಾತಿಯ ಬಗ್ಗೆ ಮಾತನಾಡಿ ಒಂದು ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಸಮಾಜದ ಯಾವ ಜವಾಬ್ದಾರಿಯನ್ನು ಕೂಡ ಮಾಡಿಕೊಡೋದು. ಚೇತನ ಆಗಿ ಮಾತನಾಡಿದ್ದಾವೆ ಅಂತೇಳಿ ಅವು ಎಲ್ಲ ಟ್ವಿಟ್ಗಳನ್ನು ನೋಡಿದ್ದೇನೆ. ನಾನು ಮಾತನಾಡಿದಾಗ ನಾನು ಸಮಾಜದ ಮುಖಂಡಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಆ ಉತ್ತರಕ್ಕೆ ನಾನು ಇವತ್ತು ಬದ್ಧನಿದ್ದೇನೆ. ಇದೀಗ ಪುಟ್ಟದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भीतर आने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। रंग वस्त्रों का खजाना मन भाए आराधना। आराधना मारुति गली बेलगाम। मन भाए आराधना। ವಿರಾಮದ ಬಳಿಕ ಸ್ವಾಗತ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ವೆ ಗ್ರಾಮದ ಹಳ್ಳಗಳಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಒಡ್ಡಗಳು ಒಂದೇ ವರ್ಷದಲ್ಲಿ ನೆಲಸಮಗೊಂಡಿದ್ದು ರೈತರಿಗೆ ಸಕಾಲದಲ್ಲಿ ನೀರಿಲ್ಲದೆ ಬೇಸಾಯಕ್ಕೆ ತೊಂದರೆ ಉಂಟಾಗಿದೆ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ವೆ ಗ್ರಾಮದ ಹಲವು ಕೃಷಿಕರ ಭೂಮಿಗೆ ನೀರು ಒದಗಿಸಲು ನಿರ್ಮಿಸಿದ ಹಳ್ಳದ ಒಡ್ಡು ನಿರ್ಮಾಣಗೊಂಡ ಒಂದೇ ವರ್ಷದಲ್ಲಿ ನೆಲಸಮಗೊಂಡಿದ್ದು ಇದರಿಂದ ಕೃಷಿಕರು ಗದ್ದೆ ಹಾಗೂ ಕೃಷಿ ಭೂಮಿಗೆ ಸಕಾಲಕ್ಕೆ ನೀರು ಪೂರೈಕೆ ಮಾಡಲಾಗದೆ ಪರದಾಡುವಂತಾಗಿದೆ. ಕಳೆದ ವರ್ಷ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಹಳ್ಳಗಳಿಗೆ ಅಡ್ಡಲಾಗಿ ಒಡ್ಡು ನಿರ್ಮಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗಿತ್ತು. ಅದೇ ರೀತಿ ಶಿರ್ವೆ ಮೇಲಿನ ಭಾಗದಿಂದ ಹರಿಯುವ ಹಳ್ಳಕ್ಕೂ ಒಡ್ಡು ನಿರ್ಮಿಸಿ ರೈತರ ಕೃಷಿ ಭೂಮಿಗೆ ನೀರು ಹರಿಯುವಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು. ಬಹುಪಯೋಗಿ ಯೋಜನೆಯಾದ ಈ ಒಡ್ಡಿನಿಂದ ಕೆಳಭಾಗದ ಅನೇಕ ರೈತರು ತಮ್ಮ ಕೃಷಿ ಭೂಮಿ ಸೇರಿದಂತೆ ಗದ್ದೆಗಳಿಗೆ ಸಕಾಲಕ್ಕೆ ನೀರು ಪೂರೈಸುತ್ತಿದ್ದರು.
ಆದರೆ ಅವೈಜ್ಞಾನಿಕ ಒಡ್ಡು ನಿರ್ಮಾಣ, ಕಳಪೆ ಕಾಮಗಾರಿ ಹಾಗೂ ಒಡ್ಡಿನ ಸಮರ್ಪಕ ನಿರ್ವಹಣೆ ಇಲ್ಲದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಒಡ್ಡು ಒಂದೇ ವರ್ಷದಲ್ಲಿ ಹಳ್ಳದ ರಭಸಕ್ಕೆ ಕೊಚ್ಚಿ ಹೋಗಿವೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಈ ಭಾಗದಲ್ಲಿ ಸುಡು ಬಿಸಿಲಿಗೆ ಮಾತ್ರವಲ್ಲದೆ ಮಳೆಗಾಲದಲ್ಲಿಯೂ ಸಹ ನೀರಿಗಾಗಿ ಪರದಾಡುವ ಸ್ಥಿತಿ ಇದೆ. ಅಲ್ಲದೆ ಅನೇಕ ಗದ್ದೆ ಸೇರಿದಂತೆ ಕೃಷಿ ಭೂಮಿಯಲ್ಲಿಯೂ ನೀರಿಲ್ಲದೆ ಬರಡಾಗಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡಿದೆ. ಈ ಒಡ್ಡಿ ನೀರನ್ನೇ ನಂಬಿಕೊಂಡು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕೃಷಿ ಕಾರ್ಯಕ್ಕೆ ಮುಂದಾಗುವ ಅನೇಕ ರೈತರಿಗೆ ಒಡ್ಡು ಒಡೆದ ಪರಿಣಾಮ ನೀರಿಲ್ಲದೆ ಭತ್ತ ಬೇಸಾಯ ನಡೆಸಲು ಕಷ್ಟ ಸಾಧ್ಯವಾಗಿದೆ ಎನ್ನುವುದು ಈ ಭಾಗದ ರೈತರ ಅಳಲಾಗಿದೆ. ಇನ್ನು ಮಳೆಗಾಲ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಈ ಭಾಗದ ಅನೇಕ ಗದ್ದೆಗಳಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆ ನಡೆಸಿದ್ದು ಮಣ್ಣು ಹದಗೊಳಿಸುವ ಪ್ರಕ್ರಿಯೆ ನಡೆದಿದೆ. ಆದರೆ ಸಮರ್ಪಕವಾಗಿ ನೀರು ಪೂರೈಕೆ ಇಲ್ಲದ ಪರಿಣಾಮ ಬಿತ್ತನೆ ಸೇರಿದಂತೆ ಮುಂದಿನ ಹಂತದ ಕಾರ್ಯಕ್ಕೆ ಅಡಚಣೆಯುಂಟಾಗಿದೆ. ಒಟ್ಟಾರೆ ಸಂಬಂಧಪಟ್ಟ ಇಲಾಖೆ ಶೀಘ್ರದಲ್ಲೇ ಈ ಬಗ್ಗೆ ಗಮನ ಹರಿಸಿ ಸ್ಥಳ ಪರಿಶೀಲನೆ ನಡೆಸಿ ಒಡ್ಡು ಮರು ನಿರ್ಮಾಣ ಅಥವಾ ದುರುಸ್ತಿ ಕಾರ್ಯ ನಡೆಸಿ ಭತ್ತ ಬೇಸಾಯ ನಡೆಸುವ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹೆಸರು ರಾಮಕೃಷ್ಣ ಸಿದ್ದಾಗೌಡ ಅಂತೇಳಿ ಶ್ರೀವೇ ಗ್ರಾಮದ ನಿವಾಸಿ. ನಮಗೆ ಈ ಕಟ್ಟು ಕಟ್ಟಿ ಜಲನಯನ ಅಭಿವೃದ್ಧಿಯಿಂದ ಹೋದ ವರ್ಷ ಕಟ್ಟಿದ್ದು ಈ ಕಟ್ಟು ಹಳ್ಳಿಗೆ ಕೊಚ್ಚೋಗಿ ನಮಗೆ ಈ ವರ್ಷ ಗದ್ದೆ ಮಾಡಲಿಕ್ಕೆ ಅನುಕೂಲವಾಗ್ತಾ ಇಲ್ಲ. ಅದರಿಂದ ಭಾಳಷ್ಟು ತೊಂದರೆಯಾಗಿದೆ. ನಮಗೆ ಸುಮಾರು ಒಂದು 8 ಜನರಿಗೆ ಈ ನೀರು ಗದ್ದೆ ಕೆಲಸಕ್ಕೆ ಸಾಲ್ತಿತ್ತು. ಅದು ಇಲ್ಲಾಗಿ ನಾವು ರೈತ ದಂಧೆಯನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ಈ ಒಡ್ಡಿನ ನೀರಿನಿಂದಲೇ ನಾವು ಭತ್ತದ ಬೇಸಾಯ ನಡೆಸುತ್ತಿದ್ದೆವು. ಆದರೆ ಒಡ್ಡು ಒಡೆದು ಹೋದ ಪರಿಣಾಮ ಭತ್ತದ ಕೃಷಿ ಭೂಮಿಗಳು ಬರಡು ಆಗಲಾರಂಭಿಸಿವೆ. ಮಣ್ಣು ಹದಗೊಳಿಸಿ ಹಲವು ದಿನಗಳು ಕಳೆದರೂ ನೀರಿಲ್ಲದೆ ಬಿತ್ತನೆಗೆ ತೊಂದರೆಯಾಗಿದೆ ಎಂದು ಪ್ರಗತಿಪರ ರೈತ ರಾಮಕೃಷ್ಣಗೌಡ ತಿಳಿಸಿದ್ದಾರೆ. ಅರವಿಂದ್ ಗುನ್ಗಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾರವಾರ. ಕೊರೋನಾ ಹಿನ್ನೆಲೆ ಏವಿಯೇಷನ್ ಇಂಡಸ್ಟ್ರಿ ನಷ್ಟದಲ್ಲಿರುವಾಗ ಸಿಹಿ ಸುದ್ದಿ ನೀಡಿದ ಬೆಳಗಾವಿ ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿಯೇ 2ನೇ ಬಿಸಿಯೆಸ್ಟ್ ಏರ್ಪೋರ್ಟ್ ಎಂಬ ಹೆಸರು ಮಾಡಿದೆ. ಲಾಕ್ಡೌನ್ ಹಿನ್ನೆಲೆ ಏವಿಯೇಷನ್ ಇಂಡಸ್ಟ್ರಿಗೆ ಅಧಿಕ ಪ್ರಮಾಣದಲ್ಲಿ ನಷ್ಟವಾಗಿದ್ದು, ಈ ನಡುವೆಯೂ ಬೆಳಗಾವಿಯ ಏರ್ಪೋರ್ಟ್ನಿಂದ ಏವಿಯೇಷನ್ ಇಂಡಸ್ಟ್ರಿಗೆ ಸಿಹಿ ಸುದ್ದಿ ಬಂದಿದೆ. ಕರ್ನಾಟಕದಲ್ಲಿ 2nd ಬಿಸಿಯೆಸ್ಟ್ ಏರ್ಪೋರ್ಟ್ ಆಗಿದ್ದು ಅತಿ ಹೆಚ್ಚಿನ ವಿಮಾನಗಳ ಸೇವೆ ನೀಡಿರುವುದಾಗಿ ಬೆಳಗಾವಿ ಏರ್ಪೋರ್ಟ್ ಹೆಸರು ಮಾಡಿದೆ. ಪ್ರಸ್ತುತ ಅಂಕಿಅಂಶಗಳ ಮಾಹಿತಿಯನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವರದಿ ನೀಡಿದೆ. ಬೆಳಗಾವಿ ವಿಮಾನ ನಿಲ್ದಾಣ ಮೇ 1 ರಿಂದ 31ರವರೆಗಿನ ಕಾಲಾವಧಿಯಲ್ಲಿ 492 ವಿಮಾನಗಳ ಸೇವೆ ನೀಡಿದೆ. ಇದೇ ಸಮಯಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಒಳಗೊಂಡ 440 ವಿಮಾನಯಾನಗಳ ಸೇವೆ ನೀಡಿರುವ ಮಾಹಿತಿ ಇದೆ. ಬೆಳಗಾವಿ ವಿಮಾನ ನಿಲ್ದಾಣದಿಂದ ಹೆಚ್ಚಿನ ಹಾಗೂ ಉತ್ತಮ ರೀತಿಯಲ್ಲಿ ವಿಮಾನ ಸೇವೆಗಳು ಶುರುವಿದ್ದು ಪ್ರಯಾಣಿಕರಿಂದ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಆದರೆ ಕೆಲ ಕಾರಣಾಂತರಗಳಿಂದ ಸ್ವಲ್ಪ ದಿನಗಳ ಮಟ್ಟಿಗೆ ವಿಮಾನ ಸೇವೆಗಳನ್ನು ಬಂದಿರಿಸಲಾಗಿತ್ತು. ಸದ್ಯದಲ್ಲಿಯೇ ಬೆಳಗಾವಿ ವಿಮಾನ ನಿಲ್ದಾಣವನ್ನು ನೂತನೀಕರಣ ಮಾಡಲಾಗಿ ಬಳಿಕ ವಿಮಾನಯಾನಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಅತಿ ಹೆಚ್ಚು ಸೇವೆಗಳು ಆರಂಭಗೊಂಡ ಹಿನ್ನೆಲೆ ವಿವಿಧ ಹೊಸ ಮಾರ್ಗಗಳಿಗೆ ಸೇವೆಗಳನ್ನು ಆರಂಭಿಸಲಾಯಿತು. ಇದರಿಂದ ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಮೇ ತಿಂಗಳಲ್ಲಿ 11,271 ಪ್ರಯಾಣಿಕರು ವಿಮಾನಯಾನದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ಸಮಯದಲ್ಲಿ 2MT ಕಾರ್ಗೋ ಫ್ಲೈಟ್ ಕೂಡ ಸೇವೆಯಲ್ಲಿದ್ದು RCS ಹಾಗೂ ನಾನ್ RCS ರೂಟ್ಗೆ ಸೇವೆಯಲ್ಲಿದ್ದ ಮಾಹಿತಿ ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಪುಟ್ಟ ವಿರಾಮ. होटल आदर्शा पैलेस आपके लिए लाए हैं फूड पार्सल और होम डिलीवरी सर्विस, ब्रेकफास्ट, लंच और डिनर, साउथ इंडियन, नॉर्थ इंडियन, तंदूरी। कोविड-19 के तहत स्वच्छता और सभी नियमों का पालन। आज ही ऑर्डर कीजिए और घर बैठे लजीज खाने का मजा उठाइए। हर पार्सल के साथ एक मास्क फ्री। होटल आदर्शा पैलेस, लिंगराज कॉलेज के सामने, कॉलेज रोड, बेलगावी। फोन 0831243577 और 8884121718। अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी
वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स बेळगाव. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕಾಪೋಲಿಯಿಂದ ಕೊಡಗೈವರೆಗಿನ ರಸ್ತೆಯ ದುರಸ್ತಿ ಕಾಮಗಾರಿ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಠಾಣದಲ್ಲಿ ಖಾನಾಪುರ ತಾಲೂಕಾ ಎಂಎ ಯುವ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಪೋಲಿಯಿಂದ ಕೊಡಗೈವರೆಗಿನ ರಸ್ತೆ ಕಳೆದ ಕೆಲವು ದಿನಗಳಿಂದ ದುರಸ್ತಿಯಲ್ಲಿದೆ. ಈ ಬಗ್ಗೆ ಗಮನ ಸೆಳೆಯಲು ಖಾನಾಪುರ ತಾಲೂಕು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯ ಪರವಾಗಿ ಸೋಮವಾರ ಶಿವಠಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಯುವ ಸಮಿತಿಯ ಕಾರ್ಯಕರ್ತರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿದ್ದು, ಕೆಲ ಸಮಯದವರೆಗೆ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ಮಾರ್ಗದಲ್ಲಿ ಸ್ವಲ್ಪ ಸಮಯದವರೆಗೆ ಸಂಚಾರ ದಟ್ಟಣೆ ಉಂಟಾಯಿತು. ಈ ಮಾಹಿತಿಯನ್ನು ಪಡೆದ ನಂತರ ಲೋಕೋಪಯೋಗಿ ಇಲಾಖೆ ಮುಖ್ಯ ಉಪಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಬಸವರಾಜ್ ಹಲ್ಗಿ ಮತ್ತು ಜೀವನ್ ವರ್ಕರಿ ಅವರು ಪ್ರತಿಭಟನೆಕಾರರನ್ನ ಭೇಟಿಯಾಗಿ ರಸ್ತೆ ಹದಗೆಟ್ಟಿರುವ ಬಗ್ಗೆ ತಿಳಿದಿರುವುದಾಗಿ, ಈ ನಿಟ್ಟಿನಲ್ಲಿ ಅವರು ಯೋಜನೆ ನಿರ್ಮಿಸಿರುವುದಾಗಿಯೂ ಹೇಳಿದರು. ಅಲ್ಲದೆ ಮಳೆಗಾಲದಲ್ಲಿ ಕೆಲಸ ಮಾಡಲು ತೊಂದರೆ ಇರುವುದರಿಂದ ಮಳೆಗಾಲದ ನಂತರ ರಸ್ತೆ ಕಾಮಗಾರಿಗಳಿಗೆ ಅನುದಾನ ನೀಡುವ ಮೂಲಕ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಮತ್ತು ಬೈಲೂರು ದೇವಾಚಿಹಟ್ಟಿಯಿಂದ ತೆರಳಿಯವರೆಗಿನ ರಸ್ತೆ ಕೂಡ ಶಿಥಿಲಾವಸ್ಥೆಯಲ್ಲಿದ್ದು, ರಸ್ತೆಯ ಚಿತ್ರಗಳನ್ನು ಹಲಗಿಯವರ ಗಮನಕ್ಕೆ ತರಲಾಯಿತು. ಸದರಿ ಮಳೆಗಾಲದ ಮೊದಲು ರಸ್ತೆಯನ್ನ ದುರಸ್ತಿ ಮಾಡಿ ಮಳೆಗಾಲದ ನಂತರ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಸಮಿತಿಯ ಅಧ್ಯಕ್ಷ ಧನಂಜಯ್ ಪಾಟೀಲ್ ಮಾತನಾಡಿ, ಖಾನಾಪುರ ತಾಲೂಕಿನ ಹಲವು ರಸ್ತೆಗಳು ಹದಗೆಟ್ಟಿದ್ದು, ಈ ನಿಟ್ಟಿನಲ್ಲಿ ಶೀಘ್ರದಲ್ಲಿಯೇ ಸಮಗ್ರ ಕಾಮಗಾರಿ ಕೈಗೊಳ್ಳಲಿದ್ದು, ತಾಲೂಕಿನ ನಾಗರಿಕರಿಗೆ ತೊಂದರೆಯಾಗದಂತೆ ಲೋಕೋಪಯೋಗಿ ಇಲಾಖೆ ರಸ್ತೆ ದುರಸ್ತಿ ಕಾರ್ಯವನ್ನ ಸಮಯಕ್ಕೆ ಸರಿಯಾಗಿ ಮಾಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. 8.5 किलोमीटरचा रस्ता अत्यंत खराब झाल्या कारणाने ह्या भागाची बस वाहतूक संपूर्ण बंद आहे. अनेक लोक आजारी पडत असल्याने त्यांना जाण्या येण्याची सोय नाही आहे. अनेक मुलं इथली शिक्षणासाठी बाहेर जातात, तीही बस अभावी शिक्षणापासून वंचित राहिलेले आहेत. त्यामुळे हा रोड ताबडतोब मंजूर करण्यात यावा, यासाठी आज आम्ही ह्या ठिकाणी रस्ता रोको आंदोलन केलेलं आहे. ह्यापूर्वी आम्ही सामाजिक कार्यकर्ते म्हणून आम्ही 20 वेळा PWD ऑफिसमध्ये जाऊन अनेक फोन केलं तरी ते दाद घेतलेले नाहीत. त्यामुळे आम्हाला रस्ता रोको केल्याशिवाय पर्याय राहिलेला नाही. असं आम्ही निवेदन आज संबंधित अधिकाऱ्यांना दिलं. संबंधित अधिकाऱ्यांनी आम्हाला ताबडतोब पॅचवर्क करून देतो आणि रस्त्याचा प्रस्ताव गव्हर्नमेंटच्या अहवाली पाठवण्यात आलेला आहे, तो मंजूर झाल्यावर करून देतो असं आश्वासन दिलेलं आहे. परंतु मंजूर केव्हा होईल, का होईल हे सरकारच्या हातात असतं. तोपर्यंत आपण वरिष्ठ अधिकाऱ्यांना भेटून हा रस्ता ताबडतोब मंजूर होण्यासाठी प्रयत्न करणं गरजेचं आहे. त्या दृष्टीकोनातून युवा आघाडी महाराष्ट्र एकीकरण समिती आजपासून त्या कामाला पुढे पाऊल टाकून रस्ता लवकरात लवकर मंजूर करण्यासाठी प्रयत्न करणार आहे. ಈ ವೇಳೆ ಸಂಭಾಜಿ ದೇಸಾಯಿ, ನಾಗರಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ನಾಯಕ್, गोटगळी ग्राम पंचायत अध्यक्ष संतोष मिराशी, कापोली ग्राम पंचायत अध्यक्ष संदीप देसाई, हलगा ग्राम पंचायत सदस्य रणजित पाटील, भूपाल पाटील, राजू पाटील, किशोर ಹೆಬ್ಬಾಳ್ಕರ್, ದತ್ತಾ ಕೊಟ್ರೆ, ಮದನ್ ದೇಸಾಯಿ, ಕಲ್ಲಪ್ಪ ಕೋಲ್ಕಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾಗೆ ಸಂಜೀವಿನಿಯಾಗಿರುವ ವ್ಯಾಕ್ಸಿನ್ ಪಡೆಯಲು ಬೀಮ್ಸ್ನಲ್ಲಿ ಜನರ ಪರದಾಟ. ಜಿಲ್ಲಾಸ್ಪತ್ರೆ ವಂಟ್ಮೂರಿ ಲಸಿಕಾ ಕೇಂದ್ರ ಸೇರಿ ತಾಲೂಕಿನಾದ್ಯಂತ ಲಸಿಕೆಗಾಗಿ ಅಲೆದಾಡುತ್ತಿರುವ ಜನರು. ಜಿಲ್ಲೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ನೋ ಸ್ಟಾಕ್. ಸೋಮವಾರ ಸಂಜೆಯಿಂದ ಮತ್ತೆ ಕೊರೋನಾ ಲಸಿಕೆಗೆ ಬೆಳಗಾವಿಯಲ್ಲಿ ಹಾಹಾಕಾರ. ಖಾನಾಪುರಕ್ಕೆ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್ ಭೇಟಿ. ಸಸಿ ನೆಟ್ಟು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಂಕರಗೌಡ ಪಾಟೀಲ್, ಅರಣ್ಯ ಇಲಾಖೆಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿ. ಸಸಿ ನೆಡುವ ಮೂಲಕ ಹಸಿರುಮಯ ವಾತಾವರಣ ನಿರ್ಮಿಸಲು ಚಾಲನೆ.
ಮತ್ತೆ ಶುರುವಾಯಿತು ಯುದ್ಧಾತಂಕ. ಚೀನಾ ಗಡಿಗೆ ಹೆಚ್ಚುವರಿ 50,000 ಯೋಧರನ್ನ ನಿಯೋಜಿಸಿದ ಭಾರತ. ಕಳೆದ ಬಾರಿ ಗಾಲ್ವಾನ್ ಸಂಘರ್ಷದಿಂದ ಪಾಠ ಕಲಿತಿರುವ ಭಾರತ ಸೈನಿಕರ ಜೊತೆ ಜೆಟ್ ವಿಮಾನಗಳನ್ನ ನಿಯೋಜನೆ ಮಾಡಿರುವ ಮಾಹಿತಿ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.